ಎಲ್ಲರಿಗೂ ನಮಸ್ಕಾರ. ನೋಡ್ತಾರೆ ಆಕಾಶ್ ಪೇಟೆ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 9 ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳ ಅಂತಕ್ಕಂಥದ್ದು. ಇದರಲ್ಲಿ ಏನಂದ್ರೆ 12 ಅಧ್ಯಾಯದಲ್ಲಿ ಒಳಗೊಂಡಂಥ 5 ಅಂಕದ ಪ್ರಶ್ನೆಗಳು, ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು, ಯಾವ್ಯಾವ ಅಧ್ಯಾಯದಲ್ಲಿ ಯಾವ ರೀತಿಯಾದಂಥ ಕ್ವಶನ್ಗಳು ಕೇಳಬಹುದು ಅಂತಕ್ಕಂಥದ್ದು ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು ಮಾತ್ರ ನಾವೇನಂದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ವಿವರಿಸಿರಿ. 2. ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳ ಅವಧಿಯಲ್ಲಿನ ಅಂತಾರಾಷ್ಟ್ರೀಯ ಸಂಬಂಧ ಕುರಿತು ವಿವರಿಸಿರಿ. 3. ವೆಸ್ಟ್ ಪೋಲಿಯಾ ಒಪ್ಪಂದದ ಮುಖ್ಯ ಅಂಶಗಳನ್ನು ಚರ್ಚಿಸಿರಿ. 4. ಮೊದಲ ವಿಶ್ವ ಯುದ್ಧದ ಕಾರಣಗಳನ್ನು ಚರ್ಚಿಸಿರಿ. ಇನ್ನು 5. ಮೊದಲ ವಿಶ್ವ ಯುದ್ಧದ ಪರಿಣಾಮಗಳನ್ನು ವಿವರಿಸಿರಿ. 6. ದ್ವಿತೀಯ ವಿಶ್ವ ಯುದ್ಧದ ಕಾರಣಗಳನ್ನು ಪರಿಶೀಲಿಸಿರಿ. 7. ದ್ವಿತೀಯ ವಿಶ್ವ ಯುದ್ಧದ ಪರಿಣಾಮಗಳನ್ನು ವಿವರಿಸಿರಿ. 8. ಶೀತಲ ಸಮರದ ಕಾರಣಗಳನ್ನು ಪರಿಶೀಲಿಸಿರಿ. 9. ಶೀತಲ ಸಮರದ ಅಂತ್ಯದ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. 10. ರಾಷ್ಟ್ರೀಯ ಹಿತಾಸಕ್ತಿ ಮೂಲಾಂಶಗಳನ್ನು ಚರ್ಚಿಸಿರಿ. 11. ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉತ್ತೇಜಿಸುವ ಸಾಧನಗಳನ್ನು ಪರಿಶೀಲಿಸಿರಿ. 12. ರಾಷ್ಟ್ರೀಯ ಶಕ್ತಿಯ ಸ್ವರೂಪವನ್ನು ವಿವರಿಸಿರಿ. 13ನೇ ಪ್ರಶ್ನೆ, ರಾಷ್ಟ್ರೀಯ ಶಕ್ತಿಯ ರೂಪಗಳನ್ನು ಚರ್ಚಿಸಿರಿ. 14. ರಾಷ್ಟ್ರೀಯ ಶಕ್ತಿಯ ಮೇಲಿನ ಮಿತಿಗಳನ್ನು ಚರ್ಚಿಸಿರಿ. 15. ರಾಷ್ಟ್ರೀಯ ಶಕ್ತಿಯ ಮೌಲ್ಯಮಾಪನದ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. 16. ಶಕ್ತಿ ಸಮತೋಲನ ಸ್ವರೂಪವನ್ನು ವಿವರಿಸಿರಿ. 17. ಶಕ್ತಿ ಸಮತೋಲನ ಕಾಪಾಡುವ ವಿಧಾನಗಳನ್ನು ಬರೆಯಿರಿ. 18ನೇ ಪ್ರಶ್ನೆ, ರಾಯಭಾರತ್ವದ ಲಕ್ಷಣಗಳನ್ನು ಪರಿಶೀಲಿಸಿರಿ. 19. ರಾಷ್ಟ್ರೀಯ ಭದ್ರತೆಯ ಪ್ರಧಾನ ಸವಾಲುಗಳನ್ನು ಚರ್ಚಿಸಿರಿ. 20. ಶಸ್ತ್ರ ನಿಯಂತ್ರಣದ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಇನ್ನು 21ನೇ ಪ್ರಶ್ನೆ, ಸಂಘರ್ಷ ಪರಿಹಾರ ಸಿದ್ಧಾಂತಗಳನ್ನು ವಿವರಿಸಿರಿ. ಏನು 21 ಪ್ರಶ್ನೆಗಳೇನು ಯಾವಲ್ಲ, ಇದರಲ್ಲಿ ಏನಪ್ಪ ಅಂದ್ರೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು, ಇದರಲ್ಲಿ 4 ಏನಪ್ಪ ಅಂದ್ರೆ ಡೆಫ್ರೆಂಟ್ ಆಗಿ ಬರುವಂಥ ಪ್ರಶ್ನೆಗಳು, ಅಂದರೆ 20 ಅಂಕಕ್ಕೆ 4 ಪ್ರಶ್ನೆಗಳು 5 ಅಂಕದಾಗಿರ್ತವೆ. ಡೆಫಿನೆಟ್ ಆಗಿ ಬರುವಂಥ ಪ್ರಶ್ನೆಗಳು ಹೆಚ್ಚಾಗಿರ್ತೈತಿ. ಅದಕ್ಕೇನಂದ್ರೆ ನೀವು ಸರಿಯಾದ ರೀ ಅಂತ ನೋಡ್ಕೊಂಡು ಓದ್ಕೊಂಡು ನೀವು ಓದಿದ್ದೆ ಆದಲ್ಲಿ ನಿಮಗೆ 20 ಅಂಕಗಳು ಫಿಕ್ಸ್ ಆಗಿ ಬರುವಂಥದ್ದು ಹೆಚ್ಚಾಗಿರ್ತೈತಿ. ಅದಕ್ಕೋಸ್ಕರವಾಗಿ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋಗಳನ್ನು ನೋಡಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಪ್ರೆಸ್ ಮಾಡ್ತೀವಿ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಆಗೋ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ, ಇದರದ್ದು ಏನಾದರೂ PDF ಮತ್ತು ಏನು ನೋಟ್ಸ್ಗಳು ಬೇಕಾಯ್ತಪ್ಪ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಆಗಿದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ಮತ್ತು PDFಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥ ನೋಡೋಣ. ಧನ್ಯವಾದ.